ಸ್ನೇಹಿತರೆ ನಮಸ್ಕಾರ. ಸ್ಪೋರ್ಟ್ಸ್ ಮೇಲ್ಗೆ ಸ್ವಾಗತ. ನಾನು ಸೋಮಶೇಖರ್ ಪಡುಕೆರೆ. ಸ್ನೇಹಿತರೆ, ನವೆಂಬರ್ 28ರಿಂದ ಡಿಸೆಂಬರ್ 10ರವರೆಗೆ ಚೆನ್ನೈನಲ್ಲಿ ವಿಶ್ವ ಜೂನಿಯರ್ ಹಾಕಿ ಚಾಂಪಿಯನ್ಶಿಪ್ ನಡೆಯಲಿದೆ. ಕನ್ನಡಿಗರು ಖುಷಿ ಪಡಬೇಕಾದಂಥ ವಿಚಾರ ಅಂತ ಹೇಳಿದರೆ, ಭಾರತ ತಂಡದಲ್ಲಿ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ತಲ್ಲೂರು ಗ್ರಾಮದ ಸುನಿಲ್ ಪಾಲಾಕ್ಷಪ್ಪ ಬೆನ್ನೂರ ಇವರು ಆಡ್ತಾ ಇದ್ದಾರೆ. ಅತ್ಯಂತ ಬಡತನದಿಂದ ಬಂದಂಥ ಸುನಿಲ್ ಜರ್ಮನಿ ಹಾಗೂ ನೆದರ್ಲ್ಯಾಂಡ್ ವಿರುದ್ಧದ ಪಂದ್ಯಗಳಲ್ಲಿ ಅದ್ಭುತವಾದ ಪ್ರದರ್ಶನವನ್ನು ತೋರಿ ಭಾರತ ಹಾಕಿ ತಂಡದ ವಾಲ್ ಎಂದೇ ಖ್ಯಾತಿ ಪಡೆದಿರುವ ಮಾಜಿ ಒಲಿಂಪಿಯನ್ ಹಾಗೂ ಜೂನಿಯರ್ ತಂಡದ ಕೋಚ್ PR ಶ್ರೀಜೇಶ್ ಅವರ ಮೊದಲ ಆಯ್ಕೆಯ ಆಟಗಾರರಾಗಿ ತಂಡದಲ್ಲಿ ಸ್ಥಾನ ಪಡೆಯುತ್ತಾರೆ. ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚಿರುವ ಸುನಿಲ್ ಅತ್ಯಂತ ಬಡತನ ಕುಟುಂಬದಿಂದ ಬಂದಂಥ ಆಟಗಾರ. ಬಂಗಾರಪ್ಪನವರ ಊರು ಅಂತ ಹೇಳಿದಾಗ ಅಲ್ಲಿ ಕ್ರೀಡೆಗೆ ಪ್ರೋತ್ಸಾಹ ಇದೆ ಎಂದು ಜನ ನಂಬುತ್ತಾರೆ. ಅವರ ಮಗ ಮಧು ಬಂಗಾರಪ್ಪ ಅವರು ಶಿಕ್ಷಣ ಸಚಿವರು ಕೂಡ ಆಗಿದ್ದಾರೆ. ಪ್ರಸಕ್ತ ರಾಜ್ಯ ಸರ್ಕಾರದ ಶಿಕ್ಷಣ ಸಚಿವರು ಕೂಡ ಆಗಿದ್ದಾರೆ. ಸ್ನೇಹಿತರೆ, ಚಿತ್ರದಲ್ಲಿ ಸುನಿಲ್ ಅವರ ಮನೆ ಕಾಣ್ತಾ ಇದೆ. ದಯವಿಟ್ಟು ಈ ಮನೆಯನ್ನು ಸೂಕ್ಷ್ಮವಾಗಿ ಗಮನಿಸಿ ನೀವು. ಯಾಕಂತ ಹೇಳಿದರೆ, ನಾವು ಪ್ರತಿಭೆಗಳು ಇರುವುದೇ ಗ್ರಾಮೀಣ ಪ್ರದೇಶದಲ್ಲಿ. ಕರ್ನಾಟಕ ಕ್ರೀಡಾ ಇಲಾಖೆಯ ಹಾಕಿ ಕೋಚ್ ಸುಂದರೇಶ್ ಅವರು ಸುನಿಲ್ 4ನೇ ವಯಸ್ಸಿನಲ್ಲಿದ್ದಾಗ ಆತನನ್ನು ಆಯ್ಕೆ ಮಾಡ್ತಾರೆ. ಹಾಸ್ಟೆಲ್ಗೆ ಉತ್ತಮ ರೀತಿಯಲ್ಲಿ ತರಬೇತಿಯನ್ನು ನೀಡ್ತಾರೆ. ಅನಂತರ ಸುನಿಲ್ ಭಾರತೀಯ ಕ್ರೀಡಾ ಪ್ರಾಧಿಕಾರದಲ್ಲಿ ಅವಕಾಶವನ್ನು ಪಡ್ಕೊಳ್ತಾರೆ. ರಾಷ್ಟ್ರ ಮಟ್ಟದಲ್ಲಿ ಮಿಂಚಿ ಇವಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಮುಖ ಆಟಗಾರರಾಗಿ ಹೊರಹೊಮ್ಮುತ್ತಾ ಇದ್ದಾರೆ. ಸ್ನೇಹಿತರೆ, ಇಂಥ ಆಟಗಾರನ ಮನೆಯನ್ನು ನೋಡಿದಾಗ ನಿಜವಾಗಿಯೂ ತುಂಬ ನೋವಾಗ್ತದೆ. ನಮ್ಮ ಸಂಭ್ರಮಗಳು ನಿರಾಸೆಯ ತೊಟ್ಟಿಗೆ ಬಿದ್ದಂತಾಗುತ್ತದೆ. ಯಾಕಂತ ಹೇಳಿದರೆ, ಹಾಕಿ ಅತ್ಯಂತ ಪ್ರಮುಖವಾದ ಕ್ರೀಡೆ. ನಮಗೆ 8 ಒಲಿಂಪಿಕ್ ಚಿನ್ನವನ್ನು ತಂದುಕೊಟ್ಟಂಥ ಕ್ರೀಡೆ. ಎಷ್ಟೋ ಜನರ ಸಹಸ್ರಾರು ಕ್ರೀಡಾಪಟುಗಳ ಬದುಕನ್ನು ರೂಪಿಸಿದಂಥ ಕ್ರೀಡೆ ಹಾಕಿ. ಇಂಥ ಸಂದರ್ಭದಲ್ಲಿ ಸುನಿಲ್ ಅವರಿಗೆ ನಾವು ಸರ್ಕಾರ ಹಾಗೂ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ನೆರವನ್ನು ನೀಡಬೇಕಾದಂಥ ಅಗತ್ಯ ಇದೆ. ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಸುನಿಲ್ ಯಶಸ್ಸನ್ನು ಕಾಣಲಿ. ಆ ಮೂಲಕವಾದರೂ ಸರ್ಕಾರ, ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಅವರಿಗೆ ಒಂದು ಉತ್ತಮವಾದಂಥ ನೆರವನ್ನು ನೀಡಲಿ ಎಂಬುದೇ ಮನವಿ. ಅವರು ಯಶಸ್ಸು ಕಾಣಲಿ ಎಂಬುದೇ ಹಾರೈಕೆ. ಧನ್ಯವಾದಗಳು.